Hello everybody, this is Divyashri. Welcome to Literary Canon. In this series, we are going to discuss the top 20 one-liner questions with answers. Without further ado, let's start the class. First question on the screen. What do you mean by narrative poetry? Okay, what do you mean by narrative poetry? So ಒಂದು ನೀವು ನೆನಪಿಟ್ಕೋಬೇಕು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೊಯೆಟ್ರಿ ಬಗ್ಗೆ ಒಂದು ಲೀಸ್ಟ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನರೇಟಿವ್ ಪೊಯೆಟ್ರಿ ಇರ್ಬೋದು, ಆಮೇಲೆ ಹೀರೋಯಿಕ್ ಪೊಯೆಟ್ರೀಸ್ ಇರ್ಬೋದು, ಲಿರಿಕಲ್ ಪೊಯೆಟ್ರೀಸ್ ಇರ್ಬೋದು, ಅಥವಾ ಕ್ರಿಶ್ಚಿಯನ್ ಪೊಯೆಟ್ರೀಸ್ ಇರ್ಬೋದು. ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೊಯೆಟ್ರೀಸನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಅದರಲ್ಲಿ ಯಾವ್ಯಾವ್ದು ಬರುತ್ತೆ ಅನ್ನೋದನ್ನು ಲೀಸ್ಟ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ಅದರ ಡೆಫಿನೇಷನ್, ಒನ್ ಲೈನ್ ಡೆಫಿನೇಷನ್ನ ಯು ಮಸ್ಟ್ ನೋ ಅಬೌಟ್ ದ್ಯಾಟ್. ಆ್ಯಂಡ್ ನೋಟ್ಸನ್ನು ಅದೇ ಥರ ಮಾಡ್ಕೊತಾ ಬನ್ನಿ. ಫಸ್ಟ್ ನೋಡಿ, ನರೇಟಿವ್ ಪೊಯೆಟ್ರಿ ಅಂತಂದ್ರೇನು? ನರೇಟಿವ್ ಪೊಯೆಟ್ರಿ ಅಂತಂದರೆ ಇಟ್ಸ್ ಅ ಟೈಪ್ ಆಫ್ ಪೋಯಮ್ ದ್ಯಾಟ್ ಟೆಲ್ಸ್ ಅ ಕಂಪ್ಲೀಟ್ ಸ್ಟೋರಿ. ಆಯಿತಾ, ನರೇಟಿವ್ ಪೊಯೆಟ್ರಿ ಅಂತಂದ್ರೇನು? ಇಲ್ಲಿ ನಿಮಗೆ ಒಂದು ಸ್ಟೋರಿಯನ್ನು ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಸೇಮ್ ನಾವೆಲ್ ಮತ್ತು ಶಾರ್ಟ್ ಸ್ಟೋರಿ ಥರನೇ ಏನಂತ ಹೇಳ್ತೀವಿ, ಕ್ಯಾರೆಕ್ಟರ್ಸ್ ಇರ್ತಾರೆ, ಸೆಟ್ಟಿಂಗ್ಸ್ ಇರುತ್ತೆ, ಪ್ಲಾಟ್ ಇರುತ್ತೆ, ಬಿಗಿನಿಂಗ್, ಮಿಡಲ್, ಎಂಡ್ ಇವೆಲ್ಲ ಇರುತ್ತೆ. ಈವನ್ ಕಾನ್ಫ್ಲಿಕ್ಟ್ಸ್ ಕೂಡ ಇದ್ದಿರುತ್ತೆ. ಬಟ್ ನಾವೆಲ್ಸಲ್ಲಿ ನಾವು ಏನು ಮಾಡ್ತೀವಿ, ಪ್ಯಾರಾಗ್ರಾಫ್ಸಲ್ಲಿ ಬರಿತಾ ಹೋಗ್ತೀವಿ. ಬಟ್ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಪೊಯೆಟಿಕ್ ಡಿವೈಸಸನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ರೈಮ್ಸ್ ಇರ್ಬೋದು, ರಿದಮ್ಸ್ ಇರ್ಬೋದು, ಲೈನ್ ಬ್ರೇಕ್ಸ್ ಇರ್ಬೋದು, ಇವುಗಳನ್ನು ನಾವು ಯೂಸ್ ಮಾಡ್ತಾ ಹೋಗಿ ಪೊಯೆಟಿಕ್ ಫಾರ್ಮಲ್ಲಿ ಬರಿತಾ ಹೋಗ್ತೀವಿ. ಅದನ್ನು ನರೇಟಿವ್ ಪೋಯಮ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ದ ಚಾರ್ಜ್ ಆಫ್ ದ ಲೈಟ್ ಬ್ರಿಗೇಡ್ ಬೈ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ಆ್ಯಂಡ್ ದ ರೇವನ್ ಬೈ ಎಡ್ಗರ್ ಅಲನ್ ಪೋ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ನರೇಟಿವ್ ಪೊಯೆಟ್ರಿ. ಇದೊಂದು ಕ್ವೆಶನ್ಸ್ ಬಂದೇ ಬರುತ್ತೆ. ಲೈಕ್ ಲಾಸ್ಟ್ ಟೈಮ್ ಒಂದು ಕೇಳಿದ್ರು, ದ ಚಾರ್ಜ್ ಆಫ್ ದ ಲೈಟ್ ಬ್ರಿಗೇಡ್ ಬೈ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ಈಸ್ ಅ ಡ್ಯಾಶ್ ಕೈಂಡ್ ಆಫ್ ಪೊಯೆಟ್ರಿ ಅಂತ ಕೇಳಿದ್ರು. ಇಟ್ಸ್ ಅ ನರೇಟಿವ್ ಪೊಯೆಟ್ರಿ. ಆಯಿತಾ, ಸೊ ಹಾಗೆ ನರೇಟಿವ್ ಪೊಯೆಟ್ರಿ ಇದ್ದರೆ ಅದರಲ್ಲಿ ಯಾರ್ಯಾರು ಬರ್ತಾರೆ, ಆಮೇಲೆ ಎಪಿಕ್ ಪೊಯೆಟ್ರಿ ಇದ್ದರೆ ಅದರಲ್ಲಿ ಯಾರ್ಯಾರು ಬರ್ತಾರೆ, ಹೀರೋಯಿಕ್ ಪೊಯೆಟ್ರಿಲಿ ಯಾರ್ಯಾರು ಬರ್ತಾರೆ, ಲೈಕ್ ಯಾವ್ಯಾವ ಪೊಯೆಟ್ಸ್ ಬರ್ತಾರೆ, ಆ್ಯಂಡ್ ಈವನ್ ಯಾವ್ಯಾವ ಪೋಯಮ್ಸ್ ಬರುತ್ತೆ ಅನ್ನೋದನ್ನು ಒಂದು ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಹೂ ಕಾಯಿನ್ ದ ಟರ್ಮ್ ಲೋ ಕಾಮಿಡಿ ಆರ್ ಲೋ ಬ್ರೋ ಕಾಮಿಡಿ ಅಂತಲೂ ಹೇಳ್ತೀವಿ. ಲೋ ಕಾಮಿಡಿನ ಲೋ ಬ್ರೋ ಕಾಮಿಡಿ ಅಂತಲೂ ಹೇಳ್ತೀವಿ. ಹೂ ಕಾಯಿನ್ ದಿಸ್ ಪರ್ಟಿಕ್ಯುಲರ್ term? This term, coined by John Dryden, first used it in the preface to his play called An Evening's Love. Very important. ಡ್ರೈಡನ್ನ ಆ್ಯನ್ ಈವ್ನಿಂಗ್ಸ್ ಲವ್ ಅನ್ನೋಂತಹ ಒಂದು ಪ್ಲೇನ ಪ್ರಿಫೇಸಲ್ಲಿ ಯೂಸ್ ಮಾಡಿದ್ದಾರೆ. ಈ ಒಂದು ಲೋ ಕಾಮಿಡಿ ಅನ್ನೋಂತಹ ವರ್ಡನ್ನು ಕಾಯಿನ್ ಮಾಡಿದ್ದಾರೆ. ಜಾನ್ ಡ್ರೈಡನ್. ಆಯಿತಾ, ವಾಟ್ ಯು ಮೀನ್ ಬೈ ಲೋ ಕಾಮಿಡಿ ಅಥವಾ ಲೋ ಬ್ರೋ ಕಾಮಿಡಿ ಅಂತಂದ್ರೆ ಏನು? ಇಟ್ಸ್ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್. ಆಯಿತಾ, ಎಂಟರ್ಟೈನ್ಮೆಂಟ್ ಏನು ಮಾಡ್ತೀವಿ ಅಂದರೆ, ಇದನ್ನ ಯಾಕೆ ಮಾಡ್ತಾರೆ ಅಂತಂದರೆ, ಡ್ರಾಮ್ಯಾಟಿಕ್ ರೈಟಿಂಗ್ ದಟ್ ಏಮ್ಸ್ ಪ್ಯೂರ್ಲಿ ಟು ಜನರೇಟ್ ಲಾಫ್ಟರ್. ಸುಮ್ಮನೆ ನಗಾಡೋದಕ್ಕೋಸ್ಕರ ಅಂತ ಏನು ಮಾಡೋವಂಥದ್ದು, ಕಥೆಗಳನ್ನು ಬರೆಯುವಂಥದ್ದು, ಪ್ಲೇಗಳನ್ನು ಬರೆಯುವಂಥದ್ದು. ದರ್ ಈಸ್ ನೋ ಇಂಟೆಲೆಕ್ಚುವಲ್ ಆ್ಯಕ್ಟ್ ಅಂತ ಹೇಳ್ಬೋದು. ಅಂದರೆ ನೀವು ಯೋಚನೆ ಮಾಡಿ ನಗಾಡೋವಂಥದ್ದು ಅಥವಾ ಸರ್ಕ್ಯಾಸ್ಟಿಕ್ ಆಗಿ ಹೇಳೋವಂಥದ್ದು ಆ ಥರದ್ದೆಲ್ಲ ಏನಿಲ್ಲ. ಜಸ್ಟ್ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಬರಬೇಕು ಅಥವಾ ನೀವು ತುಂಬ ನಗಾಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಏನಂತ ಹೇಳ್ತೀವಿ, ಲೋ ಕಾಮಿಡಿಯನ್ನು ಏನು ಮಾಡ್ತೀರಿ, ಬರಿತಾ ಹೋಗ್ತಾರೆ. ಅಂಡರ್ಸ್ಟ್ಯಾಂಡ್? ದರ್ ಇಸ್ ನೋ ಇಂಟೆಲೆಕ್ಚುವಲ್ ವಿಟ್ ಅಂತ ಹೇಳಿ ನೋಡ್ಬೋದು. ನೆಕ್ಸ್ಟ್ ನೋಡಿ, ಹೂ ಅಮಾಂಗ್ ದ ಫಾಲೋವಿಂಗ್ ಇನ್ಸ್ಟ್ರಕ್ಟೆಡ್ ಟು ಅಪಾಯಿಂಟ್ ದ ಇಂಡಿಯನ್ ಯೂನಿವರ್ಸಿಟಿ ಕಮಿಷನ್ ಇನ್ 1902? Who instructed? That's none other than Lord Curzon. ಆಯಿತಾ, ಲಾರ್ಡ್ ಕರ್ಜನ್ ಬೇಸಿಕಲಿ ಇನ್ಸ್ಟ್ರಕ್ಟೆಡ್ ಟು ಅಪಾಯಿಂಟ್ ದ ಇಂಡಿಯನ್ ಯೂನಿವರ್ಸಿಟಿ ಕಮಿಷನ್ ಇನ್ 1902 ಅಲ್ಲಿ. ಓಕೆ, ಸೊ ಯಾಕೆ ಅಂದರೆ ಟು ಲುಕ್ ಇನ್ ಟು ದ ಕಂಡೀಷನ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್ ಆಫ್ ಯೂನಿವರ್ಸಿಟೀಸ್ ಇನ್ ಬ್ರಿಟಿಷ್ ಇಂಡಿಯಾ. ಯೂನಿವರ್ಸಿಟಿನ ಏನಂತ ಪ್ರಾಸ್ಪೆಕ್ಟ್ ಮತ್ತು ಪ್ರಾಸ್ಪೆಕ್ಟನ್ನು ನೋಡೋದಕ್ಕೋಸ್ಕರ ಏನು ಮಾಡ್ತಾರೆ, ಇಂಡಿಯನ್ ಯೂನಿವರ್ಸಿಟಿ ಕಮಿಷನ್ ಇನ್ 1902 ಅನ್ನು ಏನು ಮಾಡ್ತಾರೆ, ಬೇಸಿಕಲಿ ಲಾರ್ಡ್ ಕರ್ಜನ್ ಅಪಾಯಿಂಟೆಡ್ ಟು ಇನ್ಸ್ಟ್ರಕ್ಟೆಡ್ ಟು ಅಪಾಯಿಂಟ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್ ನೋಡಿ, ವಿಚ್ ವರ್ಕ್ ಆಫ್ ಬೆನ್ ಜಾನ್ಸನ್ ಈಸ್ ಇನ್ಕಂಪ್ಲೀಟ್? ವೆರಿ ಇಂಪಾರ್ಟೆಂಟ್. ಬೆನ್ ಜಾನ್ಸನ್ ನೀವು ಮಿಸ್ ಮಾಡಲೇಬೇಡಿ. ಆಲ್ ದ ವರ್ಕ್ಸ್ ಆಫ್ ಬೆನ್ ಜಾನ್ಸನ್ ಯು ಮಸ್ಟ್ ನೋ ಇನ್ ದ ಕ್ರೊನಾಲಜಿಕಲ್ ಆರ್ಡರ್. ಆಯಿತಾ, ದಟ್ಸ್ ನನ್ ಅದರ್ ದೆನ್ ಸ್ಯಾಡ್ ಶೆಫರ್ಡ್. ಫುಲ್ ಟೈಟಲ್ ಏನು? ಸ್ಯಾಡ್ ಶೆಫರ್ಡ್, ಅ ಟೇಲ್ ಆಫ್ ರಾಬಿನ್ ಹುಡ್ ಅಂತ ಹೇಳ್ತೀವಿ. ರಿಟರ್ನ್ ಅರೌಂಡ್ 1635, ಪ್ರಿಂಟೆಡ್ ಪೋಸ್ಟುಮಸ್ಲಿ ಇನ್ 1641. ಆಯಿತಾ, ಪೋಸ್ಟುಮಸ್ಲಿ ಅಂದರೆ ಆಫ್ಟರ್ ದ ಡೆತ್ ಆಫ್ ದ ಆಥರ್. ಆಯಿತಾ, ಅವರ ಡೆತ್ ಆದಮೇಲೆ ಈ ವರ್ಕನ್ನು ಏನು ಮಾಡಿದ್ದಾರೆ, ಪಬ್ಲಿಷ್ ಮಾಡಿದ್ದಾರೆ ಇನ್ ದ ಇಯರ್ 1641. ಸೊ ಹಾಗೆ ಇದು ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, which of the following tragedy written by John Dryden? Okay, that's none other than All for Love or The World Well Lost, written in the year 1677, and Amboina or The Cruelties of the Dutch to the English Merchant, published in the year 1673. These two are the tragedy written by John Dryden. Rest of them ಏನಂತ ಹೇಳ್ತೀವಿ ನಾವು, ಕಾಮಿಡೀಸ್ ಅಥವಾ ಟ್ರಾಜಿಕ್ ಕಾಮಿಡೀಸ್ ಅಂತ ಹೇಳ್ಬೋದು. Sixth question ನೋಡಿ, which of the following poems are included in Rudyard Kipling's Barak Room Ballads? Okay, Rewards and Fairies, Mandalay,
Puck of Pook's Hills, Danny Deever. Answer is basically Manjali and Danny Deever. It's a series of poems we can see in ಏನಂತ ಹೇಳ್ತೀವಿ Barak Room Ballads, includes Ganga Din, Tommy, ನೆಕ್ಸ್ಟ್ ಮ್ಯಾಂಜಲಿ, ಡ್ಯಾನಿ ಡೀವರ್. ಇದು ಬೆಸ್ಟ್ ನೌನ್ ವರ್ಕ್ಸ್ ಆಫ್ ಏನಂತ ಹೇಳ್ತೀವಿ ರುಡಿಯಾರ್ಡ್ ಕಿಪ್ಲಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಸೀರೀಸ್ ಯಾವುದು ಬ್ಯಾರಾಕ್ ರೂಮ್ ಬ್ಯಾಲೆಡ್ಸ್ ಅಲ್ಲಿ. ಅಂಡರ್ಸ್ಟ್ಯಾಂಡ್? ಸೊ ರೆಸ್ಟ್ ಆಫ್ ದೆಮ್ ನೋಡಿ, ರಿವಾರ್ಡ್ಸ್ ಆ್ಯಂಡ್ ಫೇರೀಸ್ ಮತ್ತು ಪಕ್ಸ್ ಆಫ್ ಪೂಕ್ಸ್ ಹಿಲ್ಸ್ ಇದೆಯಲ್ಲ, ಇದು ಶಾರ್ಟ್ ಸ್ಟೋರೀಸ್ ಅಂತ ಹೇಳ್ಬೋದು, ಶಾರ್ಟ್ ಸ್ಟೋರೀಸ್ ಆಫ್ ರುಡಿಯಾರ್ಡ್ ಕಿಪ್ಲಿಂಗ್. ಸೆವೆಂತ್ ಒನ್ ನೋಡಿ, ಅರೇಂಜ್ ದೀಸ್ ಶಾರ್ಟ್ ಸ್ಟೋರೀಸ್ ಇನ್ ದ ಕ್ರೊನಲಾಜಿಕಲ್ ಆರ್ಡರ್. In Our Time, Winner Take Nothing, The View from Castle Rock, Dance of the Happy Shades. ನೆನ್ಪಿಟ್ಕೊಳ್ಳಿ, In Our Times ಮತ್ತು Winner Takes Nothing is a short story of Ernest Hemingway. Okay, Hemingway. Next, The View from Castle Rock and Dance of the Happy Shades are the short stories of Alice Munro. Okay, Munro. Okay, so the correct chronological order yadu A, B, D, C. In Our Time published in the year 1925, Winner Take Nothing published in the year 1933, Dance of the Happy Shades published in the year 1968, The View from Castle Rock published in the year 2006. Okay, next, which of the following are the one act play by Anton Chekhov? Okay, one act play ಬಗ್ಗೆ ಕೇಳ್ತಾ ಹೋಗ್ತಾರೆ. What are they? They are On the Harmful Effects of Tobacco, The Bear, and A Tragedian in Spite of Himself. These are the ಏನಂತ ಹೇಳ್ತೀವಿ one act play of Anton Chekhov. Rest of them like Uncle Vanya and the Wood Demon are the 4 act play of Anton Chekhov ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, which 2 poems of Walt Whitman dedicated to Abraham Lincoln? Which 2 poems of Walt Whitman dedicated to Abraham Lincoln? That are basically O Captain, My Captain, published in the year 1865, and When Lily Casts Last in the Dorian Bloom, 1865. These 2 are the poems which dedicated to Abraham Lincoln by Walt Whitman. So ಅದೆರಡು ಮಾತ್ರ ಅಲ್ಲ, another 2 shorter poems ಅನ್ನು ಕೂಡ ಡೆಡಿಕೇಟ್ ಮಾಡಿದ್ದಾರೆ ಯಾರು, ವಾಲ್ಟ್ ವಿಚ್ಮ್ಯಾನ್ ಟು ಅಬ್ರಹಾಮ್ ಲಿಂಕನ್. ವಿಚ್ ಆರ್ ದೇ? One Hushed Be the Camps Today and This Dust Was Once the Man. ಇದೆರಡು ಶಾರ್ಟರ್ ಪೋಯಮ್ಸ್ ಏನು ಹೇಳ್ತೀವಿ ವಿಚ್ ವರ್ ಇನ್ಕ್ಲೂಡೆಡ್ ಇನ್ ಹಿಸ್ ಮೆಮೋಯರ್ಸ್ ಆಫ್ ಪ್ರೆಸಿಡೆಂಟ್ ಲಿಂಕನ್ ಕಲೆಕ್ಷನ್ಸ್ ಅಲ್ಲಿ ಈ 2 ಪೋಯಮ್ಸನ್ನು ನಾವು ನೋಡ್ಬೋದು. ಆಯಿತಾ? ಸಮ್ಟೈಮ್ಸ್ ನಿಮ್ಗೆ ಹೆಂಗೆ ಕ್ವೆಶನ್ಸ್ ಕೇಳ್ತಾರೆ ಅಂದರೆ, ಓ ಕ್ಯಾಪ್ಟನ್ ಮೈ ಕ್ಯಾಪ್ಟನ್, ದಿಸ್ ಜಸ್ಟ್ ವಾಸ್ ಒನ್ಸ್ ದ ಮ್ಯಾನ್. ಆಮೇಲೆ ನೆಕ್ಸ್ಟ್ ಯಾವುದಾದ್ರೂ 2 ಪೋಯಮ್ಸ್ ಯಾರದ್ದು ವಾಲ್ಟ್ ವಿಟ್ಮ್ಯಾನ್ದು ಕೇಳ್ಬೋದು. ನಿಮಗೆ ಓ ಕ್ಯಾಪ್ಟನ್ ಮೈ ಕ್ಯಾಪ್ಟನ್ ಗೊತ್ತಿರುತ್ತೆ, ದಿಸ್ ಜಸ್ಟ್ ವಾಸ್ ಒನ್ಸ್ ದ ಮ್ಯಾನ್ ಅಂತ ಗೊತ್ತಿರಲ್ಲ. ಸೊ ಯು ಮಸ್ಟ್ ನೋಟ್ ಡೌನ್ ಆಲ್ ದೀಸ್ ಥಿಂಗ್ಸ್. ಆಯಿತಾ? ನೆಕ್ಸ್ಟ್ ನೋಡಿ, ವಾಟ್ ಶುಡ್ ಬಿ ದ ಟಿಪಿಕಲ್ ಲೆಂತ್ ಆಫ್ ರಿಸರ್ಚ್ ಅಬ್ಸ್ಟ್ರಾಕ್ಟ್? ರಿಸರ್ಚ್ ಅಬ್ಸ್ಟ್ರಾಕ್ಟ್ನ ಟಿಪಿಕಲ್ ಲೆಂತ್ ಎಷ್ಟು ಅಂತ ಕೇಳ್ತಾರೆ. ದಟ್ಸ್ ಬೇಸಿಕಲಿ 150 to 250 ವರ್ಡ್ಸ್ ಅಂತ ಹೇಳ್ಬೋದು. ಇಟ್ ಈಸ್ ಡಿಪೆಂಡಿಂಗ್ ಆನ್ ಏನಂತ ಹೇಳ್ತೀವಿ ಯೋರ್ ಟಾರ್ಗೆಟ್ ಜರ್ನಲ್ ಆರ್ ಯೂನಿವರ್ಸಿಟಿ. ನಿಮ್ಮ ಯೂನಿವರ್ಸಿಟಿಗಳಿರ್ಬೋದು, ಜರ್ನಲ್ ಟಾರ್ಗೆಟ್ ಎಷ್ಟು ಅಂತ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಬಿಟ್ಟರೆ ನೋಡಿ, ಅಕಾಡೆಮಿಕ್ ಜರ್ನಲ್ನ ಲೈಕ್ ಲೆಂತ್ ಎಷ್ಟಿರಬೇಕು, 200 to 250 ವರ್ಡ್ಸ್ ಇರಬೇಕು. ಥೀಸಿಸ್ ಮತ್ತು ಡೆಸರ್ಟೇಷನಲ್ಲಿ 250 to 350 ವರ್ಡ್ಸ್ ಇರಬೇಕು. ಕಾನ್ಫರೆನ್ಸಸ್ಸಲ್ಲಿ ಏನಾಗುತ್ತೆ, ಬೇಸಿಕಲಿ ಶಾರ್ಟರ್ ಅಬ್ಸ್ಟ್ರಾಕ್ಟ್ ಲೈಕ್ 150 to 250 ವರ್ಡ್ಸ್ ಇದ್ದಿರುತ್ತೆ. ಕೆಲವು ಸರಿ ಏನು ಕೇಳ್ತಾರೆ ಅಂದರೆ, ವಾಟ್ ಶುಡ್ ಬಿ ದ ಟಿಪಿಕಲ್ ಲೆಂತ್ ಆಫ್ ಅಕಾಡೆಮಿಕ್ ಜರ್ನಲ್ ಅಂತ ಕೇಳ್ತಾರೆ, ಅಥವಾ ಥೀಸಿಸ್ ಮತ್ತು ಡೆಸರ್ಟೇಷನ್ ಕೇಳ್ಬೋದು. ಸೊ ಯು ಮಸ್ಟ್ ನೋ ಅಬೌಟ್ ದಿಸ್. 11th ಕ್ವೆಶನ್ ನೋಡಿ, ವಿಚ್ ಇಸ್ ದ ಪ್ರೈಮರಿ source for archival research? Primary source for archival research ಯಾವುದು? Primary source for archival research is diary or letter written by the author. ಡೈರಿ ಮಾತ್ರ ಅಲ್ಲ ನೋಡಿ, ಪ್ರೈಮರಿ ಸೋರ್ಸ್ ಯಾವ್ಯಾವುದು? ಡೈರೀಸ್ ಇರ್ಬೋದು, ಸ್ಪೀಚಸ್ ಇರ್ಬೋದು, ಮ್ಯಾನುಸ್ಕ್ರಿಪ್ಟ್ಸ್ ಇರ್ಬೋದು, ಫೋಟೋಗ್ರಾಫ್ಸ್ ಇರ್ಬೋದು, ಲೆಟರ್ಸ್, ಓರಲ್ ಹಿಸ್ಟ್ರಿ ಇಂಟರ್ವ್ಯೂಸ್ ಇರ್ಬೋದು, ನ್ಯೂಸ್ ಫ್ರಮ್ ಫೂಟೇಜ್, ಆಟೋಬಯೋಗ್ರಫೀಸ್, ಅಫಿಷಿಯಲ್ ರೆಕಾರ್ಡ್ಸ್ ಎಕ್ಸೆಟ್ರಾ. ಇವೆಲ್ಲವೂ ಪ್ರೈಮರಿ ರಿಸೋರ್ಸ್ ಫಾರ್ ಆರ್ಕೈವಲ್ ರಿಸರ್ಚ್ ಅಂತ ಹೇಳಿ ಹೇಳ್ಬೋದು. ನಿಮಗೆ ಆಪ್ಷನ್ಸಲ್ಲಿ ಏನು ಬೇಕಾದರೂ ಕೇಳ್ಬೋದು. ಡೈರೀಸ್ ಕೇಳ್ಬೋದು, ಫೋಟೋಗ್ರಾಫ್ಸ್ ಕೇಳ್ಬೋದು, ಮತ್ತೇನೇನೋ ಆಪ್ಷನ್ಸ್ಗಳನ್ನು ಕೇಳ್ಬೋದು. ಎಲಿಮಿನೇಷನ್ ಟೆಕ್ನಿಕ್ ಗೊತ್ತಿರಬೇಕು. ಸೊ ಪ್ರೈಮರಿ ಸೋರ್ಸ್ ಯಾವ್ಯಾವುದು ಅಂತ ನೀವು ಲಿಸ್ಟ್ ಡೌನ್ ಮಾಡಿಕೊಂಡ್ರೆ ಇಟ್ಸ್ ವೆರಿ ಈಸಿ. ಆಯಿತಾ? ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಅನಗ್ನಾಸಿಸ್ ಅಕಾರ್ಡಿಂಗ್ ಟು ಅರಿಸ್ಟಾಟಲ್? ಅನಗ್ನಾಸಿಸ್ ಅಂದ್ರೇನು? ಸಡನ್ ಅವೇರ್ನೆಸ್ ಅಂತ ಹೇಳ್ಬೋದು. ಹೀರೋಸ್ ಸಡನ್ ಅವೇರ್ನೆಸ್ ಫ್ರಮ್ ದ ರಿಯಲ್ ಸಿಚುವೇಶನ್ಸ್, ಅದನ್ನು ನಾವೇನಂತ ಹೇಳ್ತೀವಿ? ಅನಗ್ನಾಸಿಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಅಕಾರ್ಡಿಂಗ್ ಟು ಅರಿಸ್ಟಾಟಲ್, anagnosis as a change from ignorance to knowledge.
ಫಸ್ಟ್ ಫುಲ್ ಇಗ್ನರೆಂಟಲ್ಲಿ ಇರ್ತೀರಾ, ಸಡನ್ ಅದರಿಂದ ನೀವು ನಾಲೆಜಬಲ್ ಆಗ್ತೀರಾ, ಅದನ್ನು ನಾವೇನಂತ ಹೇಳ್ತೀವಿ ಎನಗ್ನಾಸಿಸ್. ಪ್ರೊಡ್ಯೂಸಿಂಗ್ ಲವ್ ಹೇಟ್ ಬಿಟ್ವೀನ್ ದ ಪರ್ಸನ್ಸ್. ಆಯಿತಾ, ಲವ್ ಅದು ಆ ಒಂದು ಸಡನ್ ಅವೇರ್ನೆಸ್ ಲವ್ ಕ್ರಿಯೇಟ್ ಆಗ್ಬೋದು, ಅಥವಾ ಹೇಟ್ರೆಡ್ ಕೂಡ ಏನು ಹೇಳ್ಬೋದು ಕ್ರಿಯೇಟ್ ಆಗಬಹುದು. ವಿಚ್ ವಾಸ್ ಡೆಸ್ಟಿನ್ಡ್ ಬೈ ದ ಪೋಯೆಟ್, ಅದು ಪೋಯೆಟ್ ಡಿಸೈಡ್ ಮಾಡ್ತಾರೆ ಫಾರ್ ಗುಡ್ ಆ್ಯಂಡ್ ಬ್ಯಾಡ್ ಫಾರ್ಚೂನ್. ಓಕೆನಾ. ಸೊ ದಿಸ್ ಇಸ್ ಬೇಸಿಕಲಿ ಎನಗ್ನಾಸಿಸ್. ನೆನ್ಪಿಟ್ಟು ಕೆಥಾರ್ಸಿಸ್, ಎನಗ್ನಾಸಿಸ್, ಮೈಮಸಿಸ್, ಇದ್ರ ಬಗ್ಗೆ ಒಂದು ಲೈನ್ ಡೆಫಿನೇಷನ್ಸ್ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ಲಾಗಾಲಜಿ ಆರ್ ಲೋಗೋ ಲಿಂಗ್ವಿಸ್ಟಿಕ್ ಮೀನ್ಸ್. ಲಿಂಗ್ವಿಸ್ಟಿಕ್ ಈಸ್ ದಿಸ್ ಟೈಮ್ ತುಂಬ ಕ್ವೆಶನ್ಸ್ ಕೇಳಿದ್ದಾರೆ ಲಿಂಗ್ವಿಸ್ಟಿಕ್ ಬಗ್ಗೆ. ಓಕೆ, ಸೊ ಲೋಗೋ ಲಿಂಗ್ವಿಸ್ಟಿಕ್ಸ್ ಅಂದ್ರೇನು ಎ ಫೀಲ್ಡ್ ಆಫ್ ರೀಕ್ರಿಯೇಷನಲ್ ಲಿಂಗ್ವಿಸ್ಟಿಕ್. ಇಟ್ ಎನ್ಕಂಪಾಸಸ್ ಅ ವೆರೈಟಿ ಆಫ್ ವರ್ಡ್ ಗೇಮ್ಸ್ ಅಥವಾ ವರ್ಡ್ ಪ್ಲೇ ಅಂತ ಹೇಳ್ತೀವಿ. ಇದನ್ನು ಲಿಂಗ್ವಿಸ್ಟಿಕ್ ನೋಡಿ ಎಕ್ಸಾಂಪಲ್ ಬರ್ತೀನಿ. ವರ್ಡ್ ಗೇಮ್ಸ್ ಅಥವಾ ವರ್ಡ್ ಪ್ಲೇ ಈ ಥರ ಎಲ್ಲ ಬರಿತೀವಿ ನಾವು, ಡಿಫ್ರೆಂಟ್ ರಿಕ್ರಿಯೇಷನ್ ಮಾಡ್ತಾ ಹೋಗ್ತೀವಿ, ಲೋಗೋಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ, ಅದನ್ನು ನಾವೇನಂತ ಹೇಳ್ತೀವಿ ಲೋಗೋ ಲಿಂಗ್ವಿಸ್ಟಿಕ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಪ್ರೈಮರಿ ಇಂಟೆನ್ಷನ್ಸ್ ಆಫ್ ಪ್ಯಾಸ್ಟ್ರಿ. ಓಕೆ, ಪ್ಯಾಸ್ಟ್ರಿ ಅಂತಂದ್ರೇನು ಬೇಸಿಕಲಿ ಇಟ್ಸ್ ರೆಸ್ಪೆಕ್ಟ್ಫುಲಿ ಇಮಿಟೇಟ್ ಆರ್ ಪೇ ಹೋಮೇಜ್ ಟು ದ ಸ್ಟೈಲ್, ಜಾನ್ರಾ ಆರ್ ಸ್ಪೆಸಿಫಿಕ್ ವರ್ಕ್ಸ್ ಆಫ್ ಅನದರ್ ಆರ್ಟಿಸ್ಟ್ ಅಥವಾ ಆಥರ್. ನಾವೇನು ಮಾಡ್ತೀವಿ ಅಂದರೆ ಒಂದು ಟ್ರಿಬ್ಯೂಟ್ ಕೊಡ್ತೀವಿ, ಪೇ ಹೋಮೇಜ್ ಟು ದ ಏನಂತ ಹೇಳ್ತೀವಿ ವರ್ಕ್ಸ್ ಆಫ್ ಅದರ್ ಆಥರ್, ಅದನ್ನು ಪ್ಯಾಸ್ಟ್ರಿ ಅಂತ ಹೇಳ್ತೀವಿ. ದಿಸ್ ಇಸ್ ದ ಕಾಮನ್ ಥೀಮ್ ಆಫ್ ಪೋಸ್ಟ್ ಮಾಡರ್ನ್ ಏನಂತ ಹೇಳ್ತೀವಿ ರೈಟರ್ಸ್. ಪೋಸ್ಟ್ ಮಾಡರ್ನ್ ರೈಟರ್ಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ. ನೆಕ್ಸ್ಟ್ ನೋಡಿ, in 2010 Andrew Milner published under the title Tenses of Imagination and edited collections of the writings of. ಓಕೆ, 2010 ಆಂಡ್ರ್ಯೂ ಮಿಲ್ನರ್ ಏನು ಮಾಡ್ತಾರೆ, ಹಿ ವಾಸ್ ಪಬ್ಲಿಷ್ಡ್ ಅ ವರ್ಕ್ ಕಾಲ್ಡ್ ಟೆನ್ಸಸ್ ಆಫ್ ಇಮ್ಯಾಜಿನೇಷನ್. ಇದರಲ್ಲಿ ಕಲೆಕ್ಷನ್ಸ್ ಆಫ್ ರೈಟಿಂಗ್ಸ್ ಆಫ್ ಯಾರದು, ದಸ್ ಬೇಸಿಕಲಿ ರೇಮಂಡ್ ವಿಲಿಯಮ್, ವೆರಿ ಇಂಪಾರ್ಟೆಂಟ್ ಆಥರ್ ಅಂತ ಹೇಳ್ಬೋದು. ಇದು ರೇಮಂಡ್ ವಿಲಿಯಮ್ಸ್ ಬಗ್ಗೆ ಯು ಮಸ್ಟ್ ನೋ, ಒಂದು ಕ್ವೆಶನ್ಸ್ ರೇಮಂಡ್ ವಿಲಿಯಮ್ ಬಗ್ಗೆ ಬಂದೇ ಬರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಹೂ ಇಸ್ ದ ಆಥರ್ ಆಫ್ ಆರ್ ಹೂ ಇಸ್ ದ ರೈಟರ್ ಆಫ್ ದ ರಿಪ್ರೈಸಲ್ ಆರ್ ದ ಟಾರ್ಸ್ ಆಫ್ ಓಲ್ಡ್ ಇಂಗ್ಲಿಷ್. ದ ರಿಪ್ರೈಸಲ್ ಆರ್ ದ ಟಾರ್ಸ್ ಆಫ್ ಓಲ್ಡ್ ಇಂಗ್ಲಿಷ್, ದಸ್ ನನ್ ಅದರ್ ದ್ಯಾನ್ ಟೋಬಿಯಾ ಸ್ಮಾಲೆಟ್. ಇಲ್ಲಿ ಏನಾಗುತ್ತೆ ಅಂದರೆ ದ ಪ್ಲೇ ಎಂಟೈರ್ಲಿ ಸೆಟ್ ಇನ್ ಫ್ರೆಂಚ್ ಸೀಪೋರ್ಟ್ ಇನ್ ಪಿಕಾರ್ಡಿ. ಓಕೆನಾ, ವೇರ್ ಅ ಗ್ರೂಪ್ ಆಫ್ ಇಂಗ್ಲಿಷ್ ಸೇಲರ್ ಅಂತ ಕರಿತೀವಿ, ಟಾರ್ಸ್ ಅಂತ ಹೇಳಿ ಕರಿತೀವಿ, ಹ್ಯಾವ್ ಬೀನ್ ಬಾಟ್ ಆಸ್ ಪ್ರಿಸ್ನರ್, ಅವ್ರನ್ನ ಪ್ರಿಸ್ನರ್ ಆಗಿ ತೊಗೊಂಬಂದಿರ್ತಾರೆ. ಸೊ ಅದೇ ಸ್ಟೋರಿ ಇರೋವಂಥದ್ದು. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ನೋಡಿ, ವಾಟ್ ಡು ಯು ಮೀನ್ ಬೈ ಇಂಟರ್ಟೆಕ್ಸ್ಚುವಾಲಿಟಿ, ವೆರಿ ಇಂಪಾರ್ಟೆಂಟ್ ಆಯಿತಾ. ನಿಮಗೆ ಅಸರ್ಷನ್ ರೀಸನ್ಸಲ್ಲಿ ಎಲ್ಲ ಜಾಸ್ತಿ ಕ್ವೆಶನ್ಸ್ ಕೇಳ್ತಾರೆ ಇಂಟರ್ಟೆಕ್ಸ್ಚುವಾಲಿಟಿ ಬಗ್ಗೆ. ಆಯಿತಾ. ಇಲ್ಲಿ ಏನಾಗುತ್ತೆ, ಇಂಟರ್ಟೆಕ್ಸ್ಚುವಾಲಿಟಿ ಅಂತಂದರೆ ಇಟ್ಸ್ ಅ ಶೇಪಿಂಗ್ ಆಫ್ ಟೆಕ್ಸ್ಟ್ ಮೀನಿಂಗ್ ಬೈ ಅನದರ್ ಟೆಕ್ಸ್ಟ್. ಅಂದರೆ ನಿಮಗೆ ಒಂದು ಟೆಕ್ಸ್ಟ್ ಅನ್ನೋಂಥದ್ದು ದರ್ ಈಸ್ ನೋ ಒರಿಜಿನಲ್ ಟೆಕ್ಸ್ಟ್ ಅಂತ ಹೇಳ್ತಾರೆ. ಅಂದರೆ ನಿಮ್ಗೆ ಒಂದು ಟೆಕ್ಸ್ಟಿಗೆ ಅದಕ್ಕೊಂದು ಇನ್ನೊಂದು ಟೆಕ್ಸ್ಟ್ನಲ್ಲಿ ಲಿಂಕ್ ಇರುತ್ತೆ. ಅಂಡರ್ಸ್ಟ್ಯಾಂಡ್. ಅಂದರೆ ಒರಿಜಿನಲ್ ವರ್ಕ್ಸ್ ಅಂತ ಹೇಳೋಕ್ಕಾಗಲ್ಲ, ಒಂದು ಟೆಕ್ಸ್ಟು ಇನ್ನೊಂದು ಟೆಕ್ಸ್ಟಿಗೆ ಇಂಟರ್ ಕನೆಕ್ಟೆಡ್ ಆಗ್ತಾ ಹೋಗೋದನ್ನು ನಾವೇನಂತ ಹೇಳ್ತೀವಿ, ಇಂಟರ್ಟೆಕ್ಸ್ಚುವಾಲಿಟಿ ಅಂತ ಹೇಳ್ತೀವಿ. ಹೂ ಕಾಯಿನ್ ದಿಸ್ ಪರ್ಟಿಕ್ಯುಲರ್ ಟರ್ಮ್, ಜೂಲಿಯಾ ಕ್ರಿಸ್ಟೇವಾ ಅಂತ ಹೇಳ್ಬೋದು. ಓಕೆ, ಸೊ ಇದು ಹೇಳ್ತಾರೆ ನೋಡಿ, ದ ಲಿಟ್ರೇಚರ್ ಈಸ್ ಅ ಕನ್ವರ್ಸೇಷನ್ ಎಕ್ಸಿಸ್ಟಿಂಗ್ ಆಸ್ ಆನ್ ಇಂಟರ್ ಕನೆಕ್ಟೆಡ್ ವೆಬ್ ಆಫ್ ಪಾಸ್ ವರ್ಕ್. ಅಂದರೆ ಒಂದು ವರ್ಕಿಗೆ ಇಂಟರ್ ಕನೆಕ್ಟೆಡ್ ಆಗ್ತಾ ಹೋಗೋವಂಥದ್ದು. ಅಂಡರ್ಸ್ಟ್ಯಾಂಡ್. ಸೊ ದ್ಯಾಟ್ಸ್ ಬೇಸಿಕಲಿ ಇಂಟರ್ಟೆಕ್ಸ್ಚುವಾಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಹೂ ಇಸ್ ದ ಪೋಯೆಟ್ ಆಫ್ ದ ಫಾಲೋವಿಂಗ್ ಪೋಯಮ್ಸ್. Who is the poet of the following poems? Neutral Tones, The Ruined Maid, The Man He Killed, A Tramp Woman, Tragedy. That's none other than Thomas Hardy. Very important. Thomas Hardyಯ ಪೋಯೆಟ್ರಿ ಇರ್ಬೋದು ಅಥವಾ ಪೋಯಮ್ಸ್ ಇರ್ಬೋದು, ಆ್ಯಂಡ್ ಹಾರ್ಡಿಯ ನಾವೆಲ್ಸ್ಗಳು ಕೂಡ ಗೊತ್ತಿರಬೇಕು, ನಾವೆಲ್ಸ್ ಕ್ರೊನಾಲಜಿ ಗೊತ್ತಿರಬೇಕು, ಆ್ಯಂಡ್ ಪೋಯೆಟ್ರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯು ಮಸ್ಟ್ ನೋ ಅಬೌಟ್ ದಿಸ್. ಥಾಮಸ್ ಹಾರ್ಡಿನ ಯು ಶುಡ್ ನಾಟ್ ಸ್ಕಿಪ್. ಓಕೆನಾ. ನೆಕ್ಸ್ಟ್ ನೋಡಿ, ಹೂ ಇಸ್ ದ ರೈಟರ್ ಆಫ್ ಫಾಲೋವಿಂಗ್ ವರ್ಕ್ಸ್, ನೆಗೆಟಿವ್ ಡೈಲೆಕ್ಟ್ ಆ್ಯಂಡ್ ಅಸ್ಥೆಟಿಕ್ ಡೈಲೆಕ್ಟ್ಸ್. ದಟ್ಸ್ ನನ್ ಅದರ್ ದ್ಯಾನ್ ಥಿಯೋಡೋರ್ W. Adorno. He is a leading member from Frankfurt School ಥಿಯರಿಸ್ಟ್ ಅಂತ ಹೇಳ್ಬೋದು. ಓಕೆನಾ. ಸೊ ಫ್ರಾಂಕ್ಫರ್ಟ್ ಸ್ಕೂಲ್ ಬಗ್ಗೆ ನೆನ್ಪಿಟ್ಕೊಳ್ಳಿ. ಫ್ರಾಂಕ್ಫರ್ಟ್ ಸ್ಕೂಲಲ್ಲಿ ಯಾರ್ಯಾರು ಮೆಂಬರ್ಸ್ ಇರ್ತಾರೆ, ಆಮೇಲೆ ಅದು ಸೆಟಪ್ ಯಾವಾಗಾಯಿತು, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಒಂದು ಲೈನ್ ಅಂದರೆ ಲೈಕ್ ಅದ್ರ ಬಗ್ಗೆ ಒಂದು ನೋಟ್ ಮಾಡಿ ಇಟ್ಕೊಳ್ಳಿ. ಫ್ರಾಂಕ್ಫರ್ಟ್ ಸ್ಕೂಲ್ ಬಗ್ಗೆ ಒಂದು ಕ್ವೆಶನ್ಸ್ ಫ್ರಾಂಕ್ಫರ್ಟ್ ಸ್ಕೂಲ್ ಬಗ್ಗೆ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಲಾಸ್ಟ್ ಕ್ವೆಶನ್ ಟ್ರೂ ಆರ್ ಫಾಲ್ಸ್ ಬಗ್ಗೆ. ಲೈಕ್ ಆ ಥರ ಕ್ವೆಶನ್ಸ್ ಕೇಳಲ್ಲ, ಬಟ್ ನಾನೊಂದು ಕ್ವೆಶನ್ ಫ್ರೇಮ್ ಮಾಡಿದ್ನ ಆ ಥರ, ಟ್ರೂ ಆರ್ ಫಾಲ್ಸ್. ದ ವೆಲ್ ರಾಟ್ ಅರ್ನ್ ಬೈ ಕ್ಲಿಯಂತ್ ಬ್ರಾಕ್ is divided into 11 chapters, okay, 10 of which attempted close reading of celebrated English poems from the verses in Shakespeare Macbeth to W.B. Yeats among school children. True or false? That's true. ಆಯಿತಾ. ಇಲ್ಲಿ ಏನಂತಂದರೆ ಬೇಸಿಕಲಿ ಕ್ಲಿಯಂತ್ ಬ್ರೂಕ್ಸ್
ಏನು ವೆಲ್ ರಾಟ್ ಆನ್ ಡಿವೈಡ್ ಟು 11 ಚಾಪ್ಟರ್ ಆಯಿತಾ. 11 ಚಾಪ್ಟ್ರಲ್ಲಿ 10 ಚಾಪ್ಟರ್ಸ್ ಅಂದರೆ 1 to 10 ಚಾಪ್ಟರ್ಸ್ ಯಾವುದ್ರ ಬಗ್ಗೆ ಮಾತಾಡ್ತಾರೆ, ಕ್ಲೋಸ್ ರೀಡಿಂಗ್ ಬಗ್ಗೆ ಮಾತಾಡ್ತಾರೆ ಆಯಿತಾ. ಆ್ಯಂಡ್ 11th ಚಾಪ್ಟರ್ ಯಾವುದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಹೆರಸಿ ಆಫ್ ಪ್ಯಾರಾಫ್ರೇಸ್ ಬಗ್ಗೆ ಮಾತಾಡ್ತಾರೆ. ಹೆರಸಿ ಆಫ್ ಪ್ಯಾರಾಫ್ರೇಸ್ ಬಗ್ಗೆ ಮಾತಾಡ್ತಾರೆ ಓಕೆನಾ. ಇಲ್ಲಿ ಯಾವ್ಯಾವ ಪೋಯಮ್ಸ್ ಇದೆ ಫ್ರಮ್ ದ ವರ್ಸಸ್ ಇನ್ ಶೇಕ್ಸ್ಪಿಯರ್ಸ್ ಮ್ಯಾಕ್ಬೆತಲ್ಲಿ ಒಂದು ಸ್ಮಾಲ್ ವರ್ಸ್ ಇದೆ ಇನ್ ಬಿಟ್ವೀನ್ ದ ಪ್ಲೇಯಲ್ಲಿ, ಅದರಿಂದ ನೆಕ್ಸ್ಟ್ ಲಾಸ್ಟ್ ಯಾವುದು ಈಟ್ಸ್ ಅಮಾಂಗ್ ದ ಸ್ಕೂಲ್ ಚಿಲ್ಡ್ರನ್ ತನಕ ಏನು ಮಾಡಿದ್ದಾರೆ, ಕ್ಲೋಸ್ ರೀಡಿಂಗ್ ಆಫ್ ದ ಟೆಕ್ಸ್ಟ್ ಬಗ್ಗೆ ಹೇಳ್ತಾ ಹೋಗ್ತಾರೆ ಓಕೆನಾ. ಸೊ ಇಲ್ಲಿ ನೋಡಿ, ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ ವೆರಿ ಇಂಪಾರ್ಟೆಂಟ್ 1947. ನಮ್ಗೆ ಈಸಿಯಾಗಿ ನೆನ್ಪಿಟ್ಕೋಬೋದು ಈ ಡೇಟ್ಸನ್ನು, ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ದ ಡೇಟ್. ಈ ಟೈಟಲ್ contains an allusion to the 4th stanzas of Don Juan poem, The Canonization. ಓಕೆ, ಕೆನೊನೈಸೇಷನ್ ಅಲ್ಯೂಷನ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ವಿಚ್ ಈಸ್ ದ ಪ್ರೈಮರಿ ಸಬ್ಜೆಕ್ಟ್ ಆಫ್ ದ ಫಸ್ಟ್ ಚಾಪ್ಟರ್ ಆಫ್ ದ ಬುಕ್ ಆಯಿತಾ. ಅಲ್ಯೂಷನ್ಸ್ ಅಂದ್ರೇನು, ಡೈರೆಕ್ಟ್ ಆರ್ ಇಂಡೈರೆಕ್ಟ್ ರೆಫರೆನ್ಸ್ ಟು ದ ಟೆಕ್ಸ್ಟ್ ಅಂತ ಹೇಳ್ಬೋದು, ಅಥವಾ ಆಥರ್ ಅಥವಾ ಪ್ಲೇಸ್ ಬಗ್ಗೆ ಹೇಳ್ಬೋದು. ಅದನ್ನು ನಾವೇನಂತೀವಿ ಅಲ್ಯೂಷನ್ಸ್ ಅಂತ ಹೇಳ್ತೀವಿ. ಟು ದ 4th stanza, direct or indirect reference to the 4th stanza of John Donne's Canonization, which is the primary subject of the first chapter of the book ಅಂತ ಹೇಳ್ಬೋದು. and it is the seminal text under ನ್ಯೂ ಕ್ರಿಟಿಸಿಸಮ್ಸ್ ಅಲ್ಲಿ ಬರ್ತದೆ. ನ್ಯೂ ಕ್ರಿಟಿಸಿಸಮ್ ಅಂದರೆ ಏನು, ಕ್ಲೋಸ್ ರೀಡಿಂಗ್ ಆಫ್ ದ ಟೆಕ್ಸ್ಟ್. ಅವ್ರು ಅದನ್ನೇ ಹೇಳೋದು, ಕ್ಲೋಸ್ ರೀಡಿಂಗ್ ಆಫ್ ದ ಟೆಕ್ಸ್ಟ್ ಅಲ್ವಾ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ವಿ ಕ್ಯಾನ್ ಸಿ ಇನ್ ದ ವೆಲ್ ರಾಟ್ ಆನ್ ಬೈ ಕ್ಲಿಯಂತ್ ಬ್ರೂಕ್. ಓಕೆ, ಸೊ ಟಾಪ್ 20 ಕ್ವೆಶ್ಚನ್ಸನ್ನು ನಾನು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್, ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ನಾನು ಇಲ್ಲಿ ಇದರ PDF ಅನ್ನು ಶೇರ್ ಮಾಡಿರ್ತೀನಿ. ಎಲ್ಲ PDF ನಾನು 10 minutes NPYQsನು PDF ಎಲ್ಲದನ್ನು ಶೇರ್ ಮಾಡಿದ್ದೀನಿ. ಸೊ ಇದನ್ನು ಕೂಡ ಶೇರ್ ಮಾಡಿರ್ತೀನಿ. ಸೊ ಅದನ್ನು ಉಪಯೋಗಿಸ್ಕೊಂಡು ಏನು ಮಾಡಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಬರೀರಿ, ಹೌ ವಾಸ್ ದ ಕ್ಲಾಸ್ ಅಂತ ಹೇಳಿಬಿಟ್ಟು. ಓಕೆ, ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಹೊಸ ಸೀರೀಸ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.